ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ನಗರದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ತಾಲೂಕು ಅಧ್ಯಕ್ಷರಾದ ಪಿ. ಕುಮಾರ್ ಅವರು ಮುಷ್ಕರದ ಬಗ್ಗೆ ಮಾತನಾಡಿದರು. ಮುಷ್ಕರ ಯಾವ ಕಾರಣಕ್ಕಾಗಿ ಸರ್? ನಮಸ್ತೆ, ತಾಲೂಕು ಅಧ್ಯಕ್ಷ ಕುಮಾರ್ ಅಂತ. ನಾವು ಈಗಾಗಲೇ ಮೊದಲನೇ ಮುಷ್ಕರನ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದ್ವಿ. ಹಲವಾರು ಬೇಡಿಕೆ ಡಿ ಸಿ ಆಫೀಸ್ ಹತ್ರ ಮೊದಲನೇಯಾಗಿ ತಾಲೂಕು ಆಫೀಸ್ ಹತ್ರ 2 ದಿನ ನಾವು ಮುಷ್ಕರ ಕೈಗೊಂಡಿದ್ವಿ. ದಿನಾಂಕ 26/9/2024ರಿಂದ 3/9/2024ವರೆಗೂ ನಾವು ಕೈಗೊಂಡಿದ್ವಿ. ಆ ನಿಟ್ಟಿನಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಭರವಸೆಗಳನ್ನ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಇದುವರೆಗೂ ನಮ್ಮ ಮೂಲಭೂತ ಸೌಕರ್ಯಗಳು ಮತ್ತು ನಮ್ಮ ಬೇಡಿಕೆಗಳನ್ನ ಇವತ್ತಿನವರೆಗೂ ಯಾರೇ ಸರ್ಕಾರ ಮಟ್ಟದಲ್ಲಿ ಆಗಿಲ್ಲ. ಹಾಗಾಗಿ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಇಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ರಾಜ್ಯಾಧ್ಯಕ್ಷರ ಮಾರ್ಗಸೂಚಿಯಂತೆ ಇಂದು ನಾವು ಅನಿರ್ದಿಷ್ಟವಾದಂಥ ಮುಷ್ಕರವನ್ನು ಕೈಗೊಂಡಿದ್ದೀವಿ. ನಮ್ಮದು ಹಲವಾರು ಮೂಲಭೂತ ಸೌಕರ್ಯಗಳಿವೆ. ಮೊದಲನೇದಾಗಿ ತಳಮಟ್ಟದ ಅಧಿಕಾರಿಗಳಾದಂಥ ನಾವು ಸರ್ಕಾರದ ಹಲವಾರು ಯೋಜನೆಗಳು, ನೂರಾರು ಯೋಜನೆಗಳನ್ನು ತಳಹಂತದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಲುಪಿಸುವ ಪ್ರಮುಖ ಅಧಿಕಾರಿ ಗ್ರಾಮಾಡಳಿತ ಅಧಿಕಾರಿಗಳಾಗಿರ್ತೀವಿ. ಹಾಗಾಗಿ ನಮಗೆ ಗ್ರಾಮ ಮಟ್ಟದಲ್ಲಿ ಯಾವುದೇ ಅಂಥ ಕಚೇರಿಗಳು, ಒಂದು ಚೇರು, ಒಂದು ಬೀರು, ಯಾವುದೇ ಅಂಥ ಸೌಕರ್ಯ ನಾವು ಒಂದು ಗ್ರಾಮದ ಒಂದು ಚಾವಡಿಯಲ್ಲಿ ಕೂತ್ಕೊಂಡು ಇವತ್ತಿನವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಹಿಂದೆ 50 ವರ್ಷದ ಹಿಂದೆ ಏನಿತ್ತು ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸ, ಅದೇ ರೀತಿ ಇಂದಿನ ದಿನವೂ ಸಹ ಅದೇ ರೀತಿ ಹೋಗ್ತಾ ಇದೆ. ಹಾಗಾಗಿ ನಮಗೆ ನಾವು ಸರ್ಕಾರದಲ್ಲಿ ಪ್ರಮುಖವಾದಂಥ ಅಧಿಕಾರಿಗಳದಿಂದ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅನ್ನೋ ಇಂದು ನಾವು 2ನೇ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಹಾಗೆ ನಾವು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಹಲವಾರು ಯೋಜನೆಗಳನ್ನು ಮೊಬೈಲ್ ಆ್ಯಪ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ಸುಮಾರು 25ರಿಂದ 29-30 ಗಂಟೆ ಒಂದು ಮೊಬೈಲ್ ಆ್ಯಪ್ನಲ್ಲಿ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ನಮ್ಮನ್ನು ಹುದ್ದೆನ ತಾಂತ್ರಿಕ ಹುದ್ದೆಗೆ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ಮಾಡಿ ಅನ್ನೋದೊಂದು ಬೇಡಿಕೆ ಅಜೆಂಡಾ. ಹಾಗೆ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳನ್ನು ಕೊಡಲಿ ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತಿದ್ದೀವಿ. ಹಾಗೆಯೇ ಅಂತರ್ಜಿಲ್ಲೆ ವರ್ಗಾವಣೆ ನಮ್ಮಲ್ಲಿ ರದ್ದುಪಡಿಸಿದ್ದಾರೆ. ಅದನ್ನು ಮತ್ತೆ ಮರು ಸ್ಥಾಪನೆ ಮಾಡಿಕೊಳ್ಳಿ ಅಂತ ನಮ್ಮ ಅದೊಂದು ಅಜೆಂಡಾ ಇಟ್ಟಿದ್ದೀವಿ. ಹಾಗೆ ಸರ್ಕಾರದ ಯೋಜನೆಯಂತೆ ಆಧಾರ್ ಶೀಡಿಂಗನ್ನು ನಾವು ಒಂದು ಪ್ರಾಣಿಗೆ ಆಧಾರ್ ಶೀಡಿಂಗ್ ಮಾಡಿದ್ದೀವಿ. ಈಗ ನಮ್ಮ ಗ್ರಾಮ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ರೈತರಿಗೆ ಆಧಾರ್ ಶೀಡಿಂಗ್ ಮಾಡಿದ್ದೀವಿ. ಆಧಾರ್ ಶೀಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಖಾತೆದಾರರು ಮರಣ ಹೊಂದಿರ್ತಾರೆ. ಅದನ್ನು ನಾವು ಈಗಾಗಲೇ ಆ್ಯಪಲ್ಲಿ ಮರಣ ಹೊಂದಿದ್ದಾರೆ ಅಂದ್ಬಿಟ್ಟು ಎಂಟ್ರಿ ಮಾಡಿದ್ದೀವಿ. ಈ ಮರಣ ಹೊಂದಿದಂಥ ವ್ಯಕ್ತಿಗಳಿಗೆ ಪೌತಿ ಖಾತೆ ಆಂದೋಲನ ಮಾಡಬೇಕು ಅಂತ ರಾಜ್ಯ ಸಂಘದಿಂದ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ. ಆದರೆ ಈಗಾಗಲೇ ನಾವು ನಾರ್ಮಲ್ ಆಗಿ ಪೌತಿ ಖಾತೆ ಮಾಡುವಾಗ ವಂಶವೃಕ್ಷ ಮತ್ತು ಮತ್ತೊಂದಲ್ಲಿ ನಮ್ಮ ಸ್ಥಳಮಟ್ಟದಲ್ಲಿ ಹಲವಾರು ನಮ್ಮ ಮೇಲೆ ದೌರ್ಜನ್ಯಗಳು ಮತ್ತು ಕೊಲೆ ಬೆದರಿಕೆಗಳು, ಖಾತೆಯಾದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ FIRಗಳು ಹಲವಾರು ನಡೀತಿದೆ. ಹಲ್ಲೆಗಳಿಗೆ ಒಳಗಾಗಿ ಸುಮಾರು ಉದಾಹರಣೆಗಳಿವೆ. ಹಾಗಾಗಿ ಇದನ್ನು ಕಾನೂನಾತ್ಮಕವಾಗಿ ನಮ್ಮ ಕಾನೂನು ರೀತಿಯಲ್ಲಿ ಸಡಿಲೀಕರಣ ಮಾಡಿ ನಮಗೆ ಪೌತಿ ಖಾತೆ ಆಂದೋಲನದಲ್ಲಿ ಮಾಡುವಂಗೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಇದೊಂದು ಅಜೆಂಡಾ ಇಟ್ಟಿದ್ದೀವಿ. ಹಾಗೆ ನಮ್ಮ ನಮ್ಮ ಹುದ್ದೆಯಲ್ಲಿ ಅನುಕಂಪ ಆಧಾರದ ನೇಮಕಾತಿಗಳನ್ನು ತಿದ್ದುಪಡಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಈಗಾಗಲೇ. ಮತ್ತು ಕ್ಷೇತ್ರ ಮಟ್ಟದಲ್ಲಿ ನಾವು ಕೆಲಸ ಮಾಡೋದ್ರಿಂದ ತಳಮಟ್ಟದಲ್ಲಿ ನಾವು ಮೂಲ ಜನರುಗಳಿಗೆ ಅತಿ ಹತ್ತಿರದಲ್ಲಿ ಸಿಗೋದ್ರಿಂದ ನಮಗೆ ಕೆಲಸ ನಿರ್ವಹಿಸುವಾಗ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಗ್ರಾಮ ಮಟ್ಟದಲ್ಲಿ ಯಾವುದಾದ್ರೂ ಜೀವಹಾನಿ ಆದರೆ ನಮ್ಮ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡಿದ್ದೀವಿ. ನಮ್ಮ ಮಾತೃ ಇಲಾಖೆ ಅದರಿಂದ ನಾವು ಪ್ರತಿನಿತ್ಯ ಸರ್ಕಾರಕ್ಕೆ ಮೂಲವಾಗಿ ಕೆಲಸಗಳನ್ನ ಸರ್ಕಾರಕ್ಕೆ ಬಂದಂಥ ಯೋಜನೆಗಳ ತಳಮಟ್ಟದಲ್ಲಿ ಇದ್ದವ್ರು ನಾವು ಸರ್ಕಾರದ ಬಂದಂಥ ಯೋಜನೆಗಳ ಅನುಷ್ಠಾನಕ್ಕೆ ತರ್ತೀವಿ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲದ್ರಿಂದ ಅದನ್ನು ಕೊಡಿ ಅಂತ ನಾವು ಅಜೆಂಡಾದಲ್ಲಿ ಕೇಳ್ಕೊಂಡಿದ್ದೀವಿ. ಮತ್ತು ನಮಗೆ ಈಗಾಗಲೇ ಪ್ರಮಾಣ ಭತ್ಯೆ 500 ರೂಪಾಯಿ ಕೊಡ್ತಾ ಇದ್ದಾರೆ. 500 ಭತ್ಯೆ ಇವತ್ತಿನ ದಿನದಲ್ಲಿ ಸಾಕಾಗಲ್ಲ. ಹಾಗಾಗಿ 500ರಿಂದ 5,000 ರೂಗಳಿಗೆ ಹೆಚ್ಚುವರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಹಾಗೆ ಈಗ ಗ್ರಾಮ ಮಟ್ಟದಲ್ಲಿ ಮಳೆ ಹಾನಿಯಾದಾಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರಥಮ ವರದಿಗಳು ನಾವು ಕೊಡ್ತೀವಿ. ಈ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯವಾಗಿ ನಮ್ಮ ಗ್ರಾಮ ಪಂಚಾಯತಿ PDOಗಳು ಏನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅವರ ವರದಿ ಜೊತೆ ಜಂಟಿ ಸೇರಿಸಿ ಕೆಲಸ ಮಾಡೋಣ ಅಂತ ನಾವು ಕೇಳ್ಕೊಂಡಿದ್ದೀವಿ.
ಮತ್ತು ವಂಶವೃಕ್ಷ ಕೊಟ್ಟಾಗ ಏನಾಗುತ್ತೆ, ಈಗ ನಮ್ಮ ಪಬ್ಲಿಕ್ಕು ಒಂದು ವಂಶವೃಕ್ಷ ಕೊಟ್ಟಿರ್ತೀವಿ, ಏನು ಒಂದು ಅಫಿಡೇವಿಟ್ ಆಧಾರದ ಮೇಲೆ ನಾವು ಅವರಿಗೆ ಒಂದು ವಂಶವೃಕ್ಷ ಕೊಟ್ಟಿರ್ತೀವಿ, ಗ್ರಾಮದಲ್ಲಿ ಮಾಜಾರ್ ಮಾಡಿರ್ತೀವಿ, ಮಾಡಿ ಅರ್ಜಿದಾರ ಹೇಳಿಕೆ ಅಂತ ನಾವು ಕೆಲಸ ನಿರ್ವಹಿಸಿರ್ತೀವಿ. ಇದರಲ್ಲಿ ನಮ್ದು ಯಾವುದೇ ಅಂತ ಪಾತ್ರಗಳು ಇರುವುದಿಲ್ಲ. ಅವ್ರು ಏನು ಕೊಟ್ಟಿರೋ ಅದು ದಾಖಲಾತಿ ಮೇಲೆ ಗ್ರಾಮದಲ್ಲಿ ಮಾಜಾರ್ ಮಾಡಿ ನಾವು ಕೆಲಸ. ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಇದು ದೌರ್ಜನ್ಯ ಮತ್ತು ಕೊಲೆ ಪ್ರಕರಣ ಎದುರಿಸಿ ನಮಗೆ ಕೇಸ್ಗಳಾಗ್ತಾ ಇರ್ತಾರೆ. ಹಾಗಾಗಿ ಆ ಪ್ರಕರಣಗಳನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದೊಂದು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶದಲ್ಲಿ, ಅಜೆಂಡಾದಲ್ಲಿ. ಹೀಗೆ ಹಲವಾರು ಸೌಕರ್ಯಗಳನ್ನ ನಮ್ಗೆ ಇವಾಗಲೇ ನಾವು ಗ್ರಾಮಾಡಳಿತ ಕೆಲಸ ಮಾಡ್ತಾಯಿದ್ದೀವಿ. ನಮ್ಗೆ ಯಾವುದೇ ರೀತಿ ಜಾಬ್ ಚಾರ್ಟ್ ಇಲ್ಲ, ಒಂದು ಜಾಬ್ ಚಾರ್ಟ್ ನಿಗದಿಪಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಹಾಗೆ ಮುಟೇಶನ್ ಅವಧಿ ಖಾತೆ ಬದಲಾವಣೆ ಆದಂಥ ಖಾತೆ ವಿಚಾರದಲ್ಲಿ 30 ದಿನ ಇತ್ತು. 30 ದಿನದಿಂದ ಈಗ ಭೌತಿಕತೆ 15 ದಿನ ಮತ್ತು ನೋಂದಣಿಯಾದಂಥ ಖಾತೆಗಳಿಗೆ ಸಂಬಂಧಪಟ್ಟಂತೆ 7 ದಿನ ಇಟ್ಟಿದ್ದಾರೆ. ಯಾಕೆಂದ್ರೆ 7 ದಿನ ನಮಗೆ ನಮ್ಮ ಹತ್ರ ಬರುವುದಕ್ಕೆ ಅದು ಅವಧಿ ಮುಗಿದೋಗಿರ್ತದೆ. ಹಾಗಾಗಿ ಅದನ್ನು ವಿಸ್ತರಣೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಒಟ್ಟು ಎಷ್ಟು ಬೇಡಿಕೆ ಕೊಡ್ತೀವಿ? ಸುಮಾರು ನಾವು ಈಗ ಬೇಡಿಕೆಗಳು ಒಂದು 20ರಿಂದ 30 ಬೇಡಿಕೆಗಳು ಇಟ್ಕೊಂಡಿದ್ದೀವಿ ಸರ್, ಸರ್ಕಾರ ಮಟ್ಟದಲ್ಲಿ ಸರ್. ಎಷ್ಟು ಅನುಷ್ಠಾನಗೊಳಿಸ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದೆ ಸರ್? ಮಾಡಲೇಬೇಕು ಅಂತ ಈ ಸತಿ ನಾವು 2ನೇ ಅನಿರ್ದಿಷ್ಟವಾದಂಥ ಮುಷ್ಕರ ಕೈಗೊಂಡಿದ್ದೀವಿ ಸರ್. ಸರ್ಕಾರ ಹಂತದಲ್ಲಿ ಅಲ್ಲಿವರೆಗೂ ನೀವು ಕೆಲಸಕ್ಕೆ ಹೋಗಲ್ಲ ಸರ್? ಇಲ್ಲ ಸರ್. ನಾವು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಮತ್ತು ನಮ್ಮ ರಾಜ್ಯ ಸಂಘದ ಮಾರ್ಗದರ್ಶನದಲ್ಲಿ ನಾವು 2ನೇ ಅನಿರ್ದಿಷ್ಟವಾದ ಮುಷ್ಕರ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ. ಹೌದು ಸರ್, ಎಲ್ಲ ಇಡೀ ರಾಜ್ಯದಲ್ಲಿ ಸರ್, ಇಡೀ ಕರ್ನಾಟಕ ಪ್ರತಿಯೊಂದು ತಾಲೂಕಲ್ಲಿ ಸರ್, ಇವತ್ತಿಂದ ಮಂಡ್ಯ ಆಯಾ ತಾಲೂಕಿನ ಅಧ್ಯಕ್ಷರು ಸರ್, ಜಿಲ್ಲಾ ಅಧ್ಯಕ್ಷರ ಮಾರ್ಗದಂತೆ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ ಇಂದಿನಿಂದ ಸರ್ ನಾವು 10/2/2025ರಿಂದ ಅನಿರ್ದಿಷ್ಟವಾದಂಥ ಮುಷ್ಕರನ ಹಮ್ಮಿಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ತಾಲೂಕು ಅಧ್ಯಕ್ಷ ಕುಮಾರ್ ಅಂತ. ಈ ಮುಷ್ಕರದಲ್ಲಿ ತಾಲೂಕು ಅಧ್ಯಕ್ಷರಾದ ಪಿ ಕುಮಾರ್ ಅವರು, ಕಾರ್ಯದರ್ಶಿಯಾದ ಮಾನಸರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗುಣಶೇಖರ್ ಅವರು, ಸಂಘಟನಾ ಕಾರ್ಯದರ್ಶಿಯಾದ ಇಂದ್ರಾಣಿಯವರು, ವಿ.ಪಿ. ಸಿದ್ದಪ್ಪರವರು, ಮಧುರಾಣಿರವರು, ಎಲ್ಲ ಮಂಡ್ಯದ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು.